ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಿರ್ಬೋದು ಇವತ್ತು ಒಂದು ನ್ಯೂ ಲಾಗ್ ಜೊತೆ ಬಂದಿದ್ದೀನಿ. ಲಾಸ್ಟ್ ಲಾಗ್ ಎಲ್ಲ ನೋಡಿ ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ. ನಾನು ಈ ಲಾಗ್ನ ಬಿಫೋರ್ ಟ್ರಿಪ್ ಹೋಗೋಕ್ಕೂ ಮುಂಚೆನೇ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ನಂದು ನ್ಯೂ ಜರ್ನಿ. ನನಗೂ ಅಷ್ಟೇ ತುಂಬ ಎಕ್ಸೈಟ್ಮೆಂಟ್ ಇದೆ. ಏನಾದರೂ ಬಿಸ್ನೆಸ್ ಮಾಡಬೇಕು, ಏನು ಮಾಡೋದು, ಮಕ್ಕಳನ್ನ ಇಟ್ಕೊಂಡು ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಐಡಿಯಾ ಬಂದಿದ್ದು ಬಟ್ಟೆ ಬಿಸ್ನೆಸ್ ಮಾಡೋಣ ಅಂತ. ಇದೇ ಥರ ಐಡಿಯಾಸು ತುಂಬ ಬರ್ತಾಯಿತ್ತು, ಬಟ್ ಯಾವುದೂ ನನಗೆ ಕಂಫರ್ಟ್ ಅನ್ನಿಸ್ಲಿಲ್ಲ. ಬಟ್ ಇದನ್ನು ಫೈನಲಿ ಸೆಲೆಕ್ಟ್ ಮಾಡಿಕೊಂಡೆ. ಫೈನಲಿ ಇವಾಗ ನಾನು ಕುರ್ತೀಸ್ನ ತರಿಸಿದ್ದೀನಿ. ಕುರ್ತೀಸು ಮತ್ತು ಸಿಂಗಲ್ ಟಾಪು 3 ಪೀಸ್ ಸೆಟ್ಟು, ದುಪ್ಪಟ್ಟ, ಪ್ಯಾಂಟು, ಟಾಪು 3 ಪೀಸ್ ಸೆಟ್ಟು. ಇಷ್ಟನ್ನ ನನಗೆಷ್ಟು ಬೇಕು ಕಲೆಕ್ಷನ್ನು ಯಾವ್ಯಾವುದು ಚೆನ್ನಾಗಿದೆ ತಂದು ಇಟ್ಕೊಂಡಿದ್ದೀನಿ. ಕಮ್ಮಿಂಗ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಕಲೆಕ್ಷನ್ ಕೂಡ ತೋರಿಸ್ತೀನಿ, ನಾನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಕೂಡ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಕಲೆಕ್ಷನ್ ಅಂತೂ ತುಂಬ ರೀಸನಬಲ್ ಪ್ರೈಸ್ಗೆ ನನಗೂ ಸಿಕ್ಕಿದೆ. ನಾನು ರೀಸನಬಲ್ ಪ್ರೈಸ್ಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು, ಎಲ್ಲ ಅರೇಂಜ್ ಮಾಡಿಲ್ಲ ಇನ್ನು. ಇವಾಗ ಸೈಜ್ ವೈಸ್ ಎಲ್ಲ ಅರೇಂಜ್ ಮಾಡ್ಕೋಬೇಕು. ನೀವು ಅನ್ಕೋತಿರ್ಬೋದು ಇವಾಗ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂದ್ಬಿಟ್ಟು. ನಾನು ಇನ್ಸ್ಟಾಗ್ರಾಮ್ ಐಡಿನ ಬಯೋದಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿದ್ರೆ ನಿಮಗೆ ಇನ್ಸ್ಟಾದಲ್ಲಿ ಹೋಗ್ಬಿಟ್ಟು DM ಮಾಡಿ, ಅಥವಾ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೀನಿ ನಾನು. ಅದರಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಲೆಕ್ಷನ್ ಎಲ್ಲ ಕೂಡ ನಾನು ತೋರಿಸ್ತೀನಿ. ಇವತ್ತೇ ಫಸ್ಟ್ ಡೇ ಆಗಿದ್ದರಿಂದ ನಾನು ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ದೇವ್ರಿಗೂ ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಏನೇ ಮಾಡಬೇಕು ಅಂದರೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಮಾಡಬೇಕು ಅಂದರೆ ದೇವ್ರ ಆಶೀರ್ವಾದ ಬೇಕೇ ಬೇಕು. ನನಗೂ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಬಟ್ ಒಂದು ಧೈರ್ಯ ಮಾಡಿ ಸಾಹಸ ಮಾಡ್ತಾಯಿದ್ದೀನಿ. ಸಾಹಸ ಅಂತಲೇ ಹೇಳ್ಬೋದು. ಇಬ್ಬರು ಮಕ್ಳು ಇಟ್ಕೊಂಡು ಅಷ್ಟು ಸುಲಭ ಅಲ್ಲ ಇದನ್ನೆಲ್ಲ ನಿಭಾಯಿಸೋದು, ಬಟ್ ನಾನು ಇದನ್ನು ಚಾಲೆಂಜಾಗೆ ತೊಗೊತಾ ಇದ್ದೀನಿ. ಯಾಕೆ ಅಂದರೆ ಎಲ್ಲದಕ್ಕೂ ಗಂಡನ ಸ್ಯಾಲ್ರಿಲೇ ಡಿಪೆಂಡ್ ಆಗೋಕ್ಕೆ ನನಗೂ ಇಷ್ಟ ಇಲ್ಲ. ನಾನು ಏನಾದರೂ ಮಾಡಬೇಕು, ಜಾಬ್ ಮಾಡೋಕ್ಕಂತೂ ಆಗಲ್ಲ, ಔಟ್ಸೈಡ್ ಹೋಗಿ ಅಟ್ಲೀಸ್ಟ್ ಮನೇಲಿ ಇದ್ಕೊಂಡು ಏನು ಮಾಡ್ಬೋದು ಅಂದ್ಬಿಟ್ಟು ಈ ಥರ ಕಾನ್ಸೆಪ್ಟನ್ನ ಟ್ರೈ ಮಾಡ್ತಾಯಿದ್ದೀನಿ. ನನಗಂತೂ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಕುರ್ತೀಸ್ ಬೇಕು, ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಯೋಡೇಟಾದಲ್ಲಿ ನಂದು ಇನ್ಸ್ಟಾ ID ಇರುತ್ತೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು. ಯಾವಾಗ್ಲೂ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಅದು ಏನು ಅಂದ್ಕೊಳ್ದಲೇ ಬರ್ತಿರುತ್ತಲ್ಲ, ಅದಕ್ಕೆ ನಾವು ಅಡ್ಜಸ್ಟ್ ಆಗ್ತಿರ್ಬೋದು. ನಾನೇನೋ ಅಂದ್ಕೊತಿರ್ತೀನಿ, ಬಟ್ ಏನೋ ಆಗ್ತಿರುತ್ತೆ. ಅದಕ್ಕೆ ಹೋಗ್ಸರ ಲೈಫ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಲೈಫಿಗೆ ನಾವು ಅಡ್ಜಸ್ಟ್ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೋಬೋದು. ಇದು ಒಂದು ನಂದು ಡ್ರೀಮ್ ಅಂತಲೇ ಹೇಳ್ಬೋದು. ಯಾವಾಗಲೂ ಏನಾದರೂ ಮಾಡಬೇಕು ಅಂತ ನಾನು ಟ್ರೈ ಮಾಡ್ತಾನೇ ಇರ್ತೀನಿ. ದೇವ್ರ ಆಶೀರ್ವಾದ ನಮಗೆ ಏನು ಸಿಗಬೇಕೋ, ಏನು ಕೊಡಬೇಕೋ ಅದನ್ನು ಕೊಡ್ತಿರ್ತಾರೆ. ಬಟ್ ಕೆಲವೊಂದು ಸಲ ಎಲ್ಲನೂ ಸಕ್ಸಸ್ ಆಗಿದೆ ಅಂತ ಅಲ್ಲ, ಎಲ್ಲನೂ ಫೇಲ್ ಆಗಿದೆ ಅಂತಲೂ ಅಲ್ಲ. ಇದೊಂದು ಹೊಸ ಅನುಭವ ಅಂತಲೇ ಹೇಳ್ಬೋದು. ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇದ್ದರೆ ನನಗೂ ಸಕ್ಸಸ್ ಸಿಗ್ಬೋದೇನೋ. ನಾನು 100% ನಂಬಿಕೆ ಇಟ್ಕೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನೆಕ್ಸ್ಟ್ ವ್ಲಾಗ್ನ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.